ಯಾಕಂದರೆ 100 km/h ಆಫ್ ರೋಡ್ ಹೋಗ್ತಾ ಇರುವಾಗ ಒಂದೇ ಬೆಳ್ಳಲ್ಲಿ ತಿರುಗಿಸೋ ಥರ ಇರಬೇಕು. ಅದು ಫಾರ್ವರ್ಡಲ್ಲಿ 65 ಡಿಗ್ರಿವರೆಗೂ ಹತ್ತುತ್ತೆ. ಬಟನ್ ಆನ್ ಮಾಡಿದ್ರೆ 4 ವೀಲ್ ಡ್ರೈವ್ಗೆ ಸ್ವಿಚ್ ಓವರ್ ಆಗುತ್ತೆ. ನಾರ್ಮಲ್ ಕಾರಲ್ಲಿ ನೋಡಿದ್ರೆ ನಿಮಗೆ ಚಿಕ್ಕದಾಗಿರುತ್ತೆ, ಎಷ್ಟಿರುತ್ತೆ ಇದೆ. ಸ್ವಿಚ್ ಆನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ರಾಕೆಟ್ ಥರ ಹೋಗುತ್ತೆ. ಅಷ್ಟು ಒಂದು ಕೈಯಲ್ಲೇ ತಲ್ಬೋದು ನೋಡ್ತೀವಿ. ತುಂಬ ಪವರ್ಫುಲ್ ಇಂಜನ್, ಎಲ್ಲಾದರೂ ಯೂಸ್ ಮಾಡ್ಬೋದು. ಈ ಪ್ಲಾಟ್ ನಮಸ್ಕಾರ, ನನ್ನ ಹೆಸರು ಸಂದೀಪು. ನಮ್ಮ ಕಂಪನಿ ಹೆಸರು ಏಥಾನ್ ಆಲ್ಟರೈನ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಾವು ಏಥಾನಲ್ಲಿ ಈ ಥರ 4x4 ಪ್ಲ್ಯಾಟ್ಫಾರ್ಮ್ಸ್, ಆಲ್ ವೀಲ್ ಡ್ರೈವ್ ಪ್ಲ್ಯಾಟ್ಫಾರ್ಮ್ಸ್ನ ಮಾಡ್ತೀವಿ. ಸೊ ಈ ಪ್ಲ್ಯಾಟ್ಫಾರ್ಮ್ದು ಏನು ಅಪ್ಲಿಕೇಶನ್ ಅಂದರೆ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ಬೋದು, ಡಿಫೆನ್ಸಲ್ಲಿ ಯೂಸ್ ಮಾಡ್ಬೋದು, ಬೇರೆ ಮಲ್ಟಿಪಲ್ ಯುಟಿಲಿಟಿ ಅಪ್ಲಿಕೇಶನ್ಸ್ ಎಲ್ಲ ಇದೆ. ಸೊ ಬೀಚ್ ಪೆಟ್ರೋಲ್ ಇರ್ಬೋದು, ಎಲ್ಲಾದರೂ ಯೂಸ್ ಮಾಡ್ಬೋದು. ಈ ಪ್ಲ್ಯಾಟ್ಫಾರ್ಮ್ ಬಂದು 4x4. ಎನಿ ಅಪ್ಲಿಕೇಶನ್ನು ಎಲ್ಲಿ 4x4 ರಿಕ್ವೈರ್ಮೆಂಟ್ ಇದೆಯೋ ಅಲ್ಲಿ ಯೂಸ್ ಮಾಡ್ಬೋದು. ನಾನಿವಾಗ ನಿಮಗೆ ಫ್ರಂಟಿಂದ ಬ್ಯಾಕ್ವರೆಗೂ ಏನೇನು ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಇದೆ ಅದೆಲ್ಲ ಹೇಳ್ಕೊಂಡು ಬರ್ತೀನಿ. ಫಸ್ಟ್ ಆಫ್ ಆಲು ಇಂಜನ್ ಬಂದು ಇದು ತುಂಬ 85 HP, ತುಂಬ ಪವರ್ಫುಲ್ ಇಂಜನ್ನು. ನಾರ್ಮಲ್ ಟ್ರ್ಯಾಕ್ಟ್ರಲ್ಲಿ ನೋಡಿದ್ರೆ 35 HP ಇಂಜನ್ ಇರುತ್ತೆ. ಚಿಕ್ಕ ರೆಗ್ಯುಲರ್ ಟ್ರ್ಯಾಕ್ಟ್ರು ಇದು 85 HP ಇಂಜನ್ ಇದೆ. ಸೊ 85 HP ಇಂಜನ್ನು ಪ್ಲಸ್ ವೆಹಿಕಲು ಅಷ್ಟೇ ತುಂಬ ಲೈಟ್ ವೆಯ್ಟು. ನಾನು ಜಸ್ಟ್ ನಿಮ್ಗೆ ಪುಷ್ ಮಾಡಿ ತೋರಿಸ್ತೀನಿ, ಒಂದು ಕೈಯಲ್ಲೇ ತಲ್ಬೋದು ನೋಡ್ತೀವಿ. ಸೊ ತುಂಬ ಲೈಟ್ ವೆಯ್ಟ್ ಪ್ಲ್ಯಾಟ್ಫಾರ್ಮು, ಪವರ್ಫುಲ್ ಇಂಜನ್ ಇದೆ. ಸ್ವಿಚ್ ಆನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ರಾಕೆಟ್ ಥರ ಹೋಗುತ್ತೆ, ಅಷ್ಟು ಸ್ಟ್ರಾಂಗಾಗಿದೆ ಇಂಜನ್ನು. ಪ್ಲಸ್ ಸಸ್ಪೆನ್ಷನ್ನು ಅಷ್ಟೇ. ನಾರ್ಮಲ್ ಕಾರಲ್ಲಿ ನೋಡಿದ್ರೆ ನಿಮಗೆ ಚಿಕ್ಕದಾಗಿರುತ್ತೆ, ಎಷ್ಟಿರುತ್ತೆ. ಇದು ನೋಡಿದ್ರೆ ಇಷ್ಟು ದೊಡ್ಡ ಸಸ್ಪೆನ್ಷನ್ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತ ವೀಲ್ ಟ್ರಾವೆಲ್ ಬಂದು 20 ಇಂಚಸ್ ವೀಲ್ ಟ್ರಾವೆಲ್ ಇದೆ. ಪ್ಲಸ್ ಎಲ್ಲ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ನು. ಸೊ ಒಂದು ಟೈರ್ ಇಲ್ಲಿರುತ್ತೆ, ಇನ್ನೊಂದು ಟೈರ್ ಇಲ್ಲಿರುತ್ತೆ. ಆ ಥರ 4 ಟೈರು ಡಿಫ್ರೆಂಟ್ ಪೊಸಿಷನಲ್ಲಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 350 mm ಪ್ಲಸ್ ಇದೆ. ಸೊ ಅಷ್ಟು ಬರಲ್ಲ. ಪ್ಲಸ್ ನಾವು ಬೇಕಾದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದರೆ ಇನ್ನೊಂದು 100 mm ಮೇಲೆ ಮಾಡ್ಬೋದು, ಇಲ್ಲ 100 mm ಕೆಳಗಡೆನೂ ಮಾಡ್ಬೋದು. ಸೊ ಕಸ್ಟಮರ್ಗೆ ಹೆಂಗೆ ಬೇಕೋ ಆ ಥರ ನಾವು ಚೇಂಜಸ್ಸು ಮಾಡ್ಬೋದು. ಪ್ಲಸ್ 4 ವೀಲ್ ಡ್ರೈವ್ ಆಪ್ಷನ್ ಇದೆ. ನಮ್ಮ 2 ವೀಲ್ ಡ್ರೈವಲ್ಲೂ ಇದೆ. 4 ವೀಲ್ ಡ್ರೈವ್ ಬಟನ್ ಆನ್ ಮಾಡಿದ್ರೆ 4 ವೀಲ್ ಡ್ರೈವ್ಗೆ ಸ್ವಿಚ್ ಓವರ್ ಆಗುತ್ತೆ. ಕನ್ವರ್ಟೇಬಲ್, ಯಾವಾಗ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಬೋದು. ಪ್ಲಸ್ ಆಫ್ ರೋಡ್ ಕಂಡೀಷನ್ಸಲ್ಲಿ ಇದು 100 km/hವರೆಗೂ ಹೋಗುತ್ತೆ. ಗ್ರೇಡಬಿಲಿಟಿ ಅಂದರೆ ಫಾರ್ವರ್ಡಲ್ಲಿ 65 ಡಿಗ್ರಿವರೆಗೂ ಹತ್ತುತ್ತೆ, ರಿವರ್ಸಲ್ಲಿ 45 ಡಿಗ್ರಿ ಹತ್ತುತ್ತೆ. ಸೊ ಅದು ಗ್ರೇಡಬಿಲಿಟಿ ಎಲ್ಲ ಚೆನ್ನಾಗಿದೆ ಇದಕ್ಕೆ ವೆಹಿಕಲ್ಗೆ. ಆಮೇಲೆ ಇಲ್ಲಿ ಒಳಗಡೆ ಬಂದಾಗ ಪವರ್ ಸ್ಟೀರಿಂಗ್ ಇದೆ. ಈ ಪವರ್ ಸ್ಟೀರಿಂಗ್ ಬಂದು ತುಂಬ ಹೈ ಟಾರ್ಕ್ ಸ್ಟೀರಿಂಗು. ನಾರ್ಮಲ್ಗೆ ಟ್ರಕ್ಗೆ ಯಾವ ಥರ ಸ್ಟೀರಿಂಗ್ ಇರುತ್ತೋ ಆ ಥರ EPS ಇಟ್ಟಿದ್ದೀವಿ ನಾವು. ಯಾಕಂದರೆ ಒಂದೇ ಬೆರಳಲ್ಲಿ ಮಣ್ಣು ಎಲ್ಲ ಇದ್ರೂ ಒಂದೇ ಬೆರಳಲ್ಲಿ ತಿರುಗಿಸೋ ಥರ ಇರಬೇಕು, ಅದಕ್ಕೆ ಹೈ ಪವರ್ EPS ಇಟ್ಟಿದ್ದೀವಿ. ಪ್ಲಸ್ ಎಲ್ಲ ಎಲ್ ಸಿ ಡಿ ಸ್ಕ್ರೀನೆಲ್ಲ ಇದೆ. ಸೊ ಎಕ್ಸ್ಟ್ರಾ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಎಲ್ಲ ಇದೆ ಮೇಲೆ. ಸೊ ಗೇರ್ ಶಿಫ್ಟ್ ಎಲ್ಲ ಅಲ್ಯೂಮಿನಿಯಂ ಗೇರ್ ಶಿಫ್ಟ್ ಇದೆ. ಸರ್ ಅದೇನು ಸರ್ ಗೊತ್ತಾಗಲಿಲ್ಲ. ಅದು ಬಂದು ಪ್ಯಾಸೆಂಜರ್ ಸೈಡು ಗ್ರ್ಯಾಬ್ ಹ್ಯಾಂಡ್ಲು. ಯಾಕಂದರೆ 100 km/h ಆಫ್ ರೋಡ್ ಹೋಗ್ತಾ ಇರುವಾಗ ಪ್ಯಾಸೆಂಜರ್ಗೆ ಹಿಡ್ಕೊಳ್ಲಿಕ್ಕೆ ಏನಾದರೂ ಬೇಕು, ಇಲ್ಲ ಗ್ರೇಡಿಯಂಟಲ್ಲಿ ಕೆಳಗಡೆ ಹೋಗ್ತಾ ಇದ್ದರೆ 45 ಡಿಗ್ರಿಯಲ್ಲಿ ಪ್ಯಾಸೆಂಜರ್ಗೆ ಏನು ಹಿಡ್ಕೊಳ್ಲಿಕ್ಕಿಲ್ಲ ಅಂದರೆ ಭಯ ಆಗುತ್ತೆ. ಯಾಕಂದರೆ ಅವ್ರ ಬಾಡಿ ವೆಯ್ಟ್ ಎಲ್ಲ ಸೀಟ್ ಬೆಲ್ಟ್ ಮೇಲೆ ಬಿದ್ದಿರುತ್ತೆ. ಸೊ ಅವ್ರಿಗೆ ಭಯ ಆಗ್ಬೋದು. ಸೊ ಅದು ಹಿಡ್ಕೊಂಡ್ರೆ ಅದು ಅವ್ರಿಗೊಂಥ ಕಾನ್ಫಿಡೆನ್ಸ್ ಬರುತ್ತೆ. ನಾವು ಏನೇ ಡಿಸೈನ್ ಮಾಡಿದ್ರೂ ನೋಡಲಿಕ್ಕೆ ಐಗೆ ಅಪೀಲಿಂಗ್ ಆಗಿರಬೇಕು ಅಂತ ಡಿಸೈನ್ ಮಾಡಿರೋದು. ಫಾರ್ ಎಕ್ಸಾಂಪಲ್ಲು ಸ್ಟೀರಿಂಗ್ ವೀಲ್ ಆಗಿದ್ದು ಅದರಾಗಲಿ, ಈ ಗ್ರ್ಯಾಬ್ ಹ್ಯಾಂಡಲ್ಲಿ ನೋಡಿ, ಇದು ಗ್ರ್ಯಾಬ್ ಹ್ಯಾಂಡ್ ನಾರ್ಮಲಾಗಿ ಸುಮ್ಮನೆ ಹಿಂಗೆ ಕೊಟ್ಬಿಡ್ತಾರೆ ಇವ್ರ ಥರ ಬೇರೆ ಗಾಡಿಯೆಲ್ಲ. ನಾವು ನೋಡಲಿಕ್ಕೆ ಹಿಡ್ಕೊಳ್ಲಿಕ್ಕೆ ಎಲ್ಲ ಚೆನ್ನಾಗಿರಬೇಕು ಅಂತ. ಇದು ಸಾಲಿಡ್ ಅಲ್ಯೂಮಿನಿಯಂ ಇದು. ಸಾಲಿಡ್ ಅಲ್ಯೂಮಿನಿಯಂ ಇದು. ಬ್ರೇಕ್ ಆಗಲ್ಲ, ಈಸಿಯಾಗಿ ಬ್ರೇಕ್ ಆಗಲ್ಲ. ಅದು ಅಷ್ಟೇ ಅದು ಹಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಸಾಲಿಡ್ ಫೀಲ್ ಬರುತ್ತೆ. ಯಾಕಂದರೆ ಕಸ್ಟಮರು ಅಷ್ಟು ಕಾನ್ಫಿಡೆನ್ಸ್ ಇಟ್ಟು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾಯಿದ್ರೆ ನಾವೆಲ್ಲೂ ಸ್ಟ್ರಾಂಗ್ ಆಗಿರೋ ಪ್ರಾಡಕ್ಟೇ ಕೊಡಬೇಕು, ಡ್ಯೂರಬಲ್ ಇರೋ ಪ್ರಾಡಕ್ಟೇ ಕೊಡಬೇಕು. ಇವಾಗ ನಾವು ಬುಕ್ಕಿಂಗ್ಸ್ ಬಂದು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿರೋದು. ಸೇಲ್ ಬಂದು ನೆಕ್ಸ್ಟ್ ಮಂತಿಂದ ಆಗುತ್ತೆ. ಇನ್ನೂ ಆಗಿಲ್ಲ. ಬುಕ್ಕಿಂಗ್ಸ್ ಆಗಿದೆ. ಅಬೌಟ್ 100+ ಬುಕ್ಕಿಂಗ್ಸ್ ಆಗಿದೆ. ನಾವು ಸದ್ಯಕ್ಕೆ ಹೋಲ್ಡ್ ಮಾಡಿದ್ದೀವಿ, ಯಾಕಂದರೆ ನಮ್ಮ ಕೆಪಾಸಿಟಿ ಬಂದು ನೋಡ್ಕೊಂಡು ಮಾಡೋಣ. ಹೌದು. ಪ್ಲಸ್
ಈಗ ಸರ್ವಿಸ್ ಎಲ್ಲ ಹೇಗೆ ಸರ್? ಸರ್ವಿಸ್ ಎಲ್ಲ ನಮ್ಮದು ಫ್ಲೈಯಿಂಗ್ ಮೆಕ್ಯಾನಿಕ್ಸ್ ಅಂತಿದ್ದಾರೆ. ಸೊ ನಮ್ಮದೇ ಗಾಡಿಯಲ್ಲಿ ಬಂದು ಏನಾದರೂ ಸರ್ವಿಸ್ ಕಾಲ್ ಬಂದರೆ ಬಂದು ಪೀರಿಯಾಡಿಕ್ ಆದರೂ ಆಗಲಿ, ಸೊ ಇಷ್ಟು ಕಿಲೋಮೀಟರ್ಸ್ಗೆಲ್ಲ ಇಷ್ಟು ಅವರ್ಸ್ಗೆ ಅಂತಿರುತ್ತೆ, ನಾವೇ ಬಂದು ಸರ್ವಿಸ್ ಮಾಡಿ ಹೋಗ್ತೀವಿ. ಇಲ್ಲ ಅಂದರೆ ಏನಾದರೂ ಬ್ರೇಕ್ ಡೌನ್ ಇದ್ರೂ ನಾವೇ ನಮ್ಮ ಮೆಕ್ಯಾನಿಕ್ಕೆ ಬಂದು ಆನ್ ಸೈಟ್ ಸರ್ವಿಸ್ ಮಾಡಿ ಹೋಗ್ತಾರೆ. ಸೊ ಇದು ಥ್ರೂಔಟ್ ಕರ್ನಾಟಕ ಪರ್ಚೇಸ್ ಸರ್ವಿಸ್ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಇದೆ, ಏನು ತೊಂದರೆ ಇಲ್ಲ. ಓಕೆ. ಮತ್ತು ಹಂಗೆ ರೇರ್ ಸಸ್ಪೆನ್ಷನ್ ಅಷ್ಟೇ, ತುಂಬ ವೀಲ್ ಟ್ರಾವೆಲ್, ಇದು 20 ಇಂಚಸ್ ವೀಲ್ ಟ್ರಾವೆಲ್ ಇದೆ. ಸೇಫ್ಟಿ ಪರ್ಪಸ್ಗೆ ಆ್ಯಂಟಿ ರೋಲ್ ಬಾರ್ ಇಟ್ಟಿದ್ದೀವಿ, ವೆಹಿಕಲ್ ಟಾಪಲ್ ಆಗಬಾರ್ದು ಅಂತ. ಸೊ ಇಲ್ಲಿ ಇಂಜನ್ ನೋಡಿದ್ರೆ, ಇಂಜನ್ ಬಂದು ರೇರ್ ಇಂಜನ್ ಇದೆ. ಸೊ ಸೆಂಟರ್ ಆಫ್ ಗ್ರಾವಿಟಿ ನಾವು ತುಂಬ ಕೆಳಗಡೆ ಇಟ್ಟಿದ್ದೀವಿ, ಯಾಕೆ ಟಾಪಲ್ ಆಗಬಾರ್ದು ಅಂತ. ಸೊ ಇಂಜನ್ನು, ಗೇರ್ ಬಾಕ್ಸು, ಡಿಫ್ರೆನ್ಷಿಯಲ್ ಎಲ್ಲ ಸಿಂಗಲ್ ಯೂನಿಟು, ಒಂದೇ ಯೂನಿಟಲ್ಲಿ ಎಲ್ಲ ಇಂಟಿಗ್ರೇಟೆಡ್ ಆಗಿದೆ. ಪ್ಲಸ್ ಇದಕ್ಕೆ CVT ಟ್ರಾನ್ಸ್ಮಿಷನ್, ನಮ್ಮ ಕೆಲವೊಂದು ಸ್ಕೂಟರ್ಸ್ಗೆಲ್ಲ ಹೆಂಗಿರುತ್ತೆ, ಆ್ಯಕ್ಟಿವಾ ಅಂತ ಸ್ಕೂಟ್ರಿಗೆಲ್ಲ ಹೆಂಗಿರುತ್ತೆ ಆ ಥರ ಟ್ರಾನ್ಸ್ಮಿಷನ್ ಇದು. ಪ್ಲಸ್ ಇದು ಕಾರ್ಗೋ ಬಾಕ್ಸು ಇದೆ, ಇಲ್ಲಿ ಏನಾದರೂ ಲೋಡ್ ಮಾಡ್ಕೊಳ್ಬೇಕಂದ್ರೆ ಲೋಡ್ ಮಾಡ್ಕೊಳ್ಬೋದು, ಕೂರ್ಬೋದು, ಏನು ತೊಂದರೆ ಇಲ್ಲ. ಪ್ಲಸ್ಸು ಇದು 85 HP ಇಂಜನ್ ಇರೋದ್ರಿಂದ ತುಂಬ ಹೈ ಟಾರ್ಕ್ ಇಂಜನ್ನು. ನಾವು ಟ್ರೈಲರ್ ಬೇಕಾದರೆ ಇಲ್ಲಿ ಹಿಚ್ ರಿಸೀವರ್ ಇದೆ, ಟ್ರೈಲರು ಇಲ್ಲಿ ಕನೆಕ್ಟ್ ಮಾಡ್ಕೊಬೋದು. 10 ಟನ್ ಅಪ್ ಟು 5 ಟನ್ಸ್ವರೆಗೂ ಈಸಿಯಾಗಿ ಫುಲ್ ಮಾಡುತ್ತೆ. ಅದಕ್ಕೆ ಸಪ್ರೇಟ್ ಅಟ್ಯಾಚ್ಮೆಂಟ್ ಬರುತ್ತೆ ಒಂದು, ಅದನ್ನು ಟ್ರೈಲರ್ಗೆ ಅಲ್ಲಿ ಫಿಕ್ಸ್ ಮಾಡ್ಕೊಬೋದು. ಹಾಂ ಇದೆ, ಇದಕ್ಕೆ ಇನ್ನೊಂದು ಬರುತ್ತೆ, ಇನ್ನೊಂದು ಪೀಸು ಟ್ರೈಲರ್ ಅದಕ್ಕೆ ಅಟ್ಯಾಚ್ ಮಾಡ್ಬೋದು. ಇದು ಕ್ಯಾಂಬರ್ ಲಿಂಕ್ ಅಂತ ಹೇಳ್ತಾರೆ ಇದು. ಯಾಕಂದರೆ ವೆಹಿಕಲ್ ಡ್ರಿಫ್ಟ್ ಆಗ್ತಾ ಇರುವಾಗ ಸ್ವಲ್ಪ ಅಡಿಷ್ನಲ್ ರಿಜಿಡಿಟಿ ಬರಬೇಕು ಅಂತ ಇಟ್ಟಿರೋದು ಅದು. ಇಲ್ಲಾಂದರೆ ಎಲ್ಲ ಲೋಡು ಇದ್ರ ಮೇಲೆ ಬರುತ್ತೆ, ECV ಶಾಫ್ಟ್ ಮೇಲೆ ಬರಬಾರ್ದು ಅಂತ, ಸೊ ಅದು ಕೊಟ್ಟಿರೋದು. ಪ್ಲಸ್ ಎಲ್ಲ ಮೆಟೀರಿಯಲ್ ಯೂಸ್ ಮಾಡಿರೋ ತುಂಬ ಲೈಟ್ ವೆಯ್ಟ್ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ಬನ್ನಿ. ಇದು ಫ್ರಂಟ್ ಸೈಡ್ ನಕಲ್ಲಿದೆ, ಇದು ಬಂದು ಅಲ್ಯೂಮಿನಿಯಂ ಯೂಸ್ ಮಾಡಿದ್ದೀವಿ, ಏರೋಸ್ಪೇಸ್ ಗ್ರೇಡ್ ಇಲ್ಲಿರೋದು ಇದು ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಯೂಸ್ ಮಾಡಿದ್ದೀವಿ. ನಾರ್ಮಲಾಗಿ ಯಾವುದೇ ವೆಹಿಕಲ್ ಅದು ಸ್ಟೀಲ್ ಇರುತ್ತೆ, ಸೊ ನಮ್ಮ ವೆಹಿಕಲಲ್ಲಿ ಅಲ್ಯೂಮಿನಿಯಂ ಯೂಸ್ ಮಾಡಿದ್ದೀವಿ, ಯಾಕಂದ್ರೆ 2.5 ಟೈಮ್ಸ್ ಕಮ್ಮಿ ವೆಯ್ಟ್ ಬರುತ್ತೆ ಅದೇ ಸೈಜ್ಗೆ. ಪ್ಲಸ್ ಇದು ಅಷ್ಟೇ, ಇದು ಅಲ್ಯೂಮಿನಿಯಮ್ಮೇ. ಸೊ ಹಂಗೆ ಯಾವುದ್ಯಾವುದು ಹೆವಿ ಮೆಟೀರಿಯಲ್ ಇದೆಯೋ ಅದೆಲ್ಲ ಅಲ್ಯೂಮಿನಿಯಂ ಯೂಸ್ ಮಾಡಿದ್ದೀವಿ. ಹಾಂ. ಸೊ ಅದರಿಂದ ಎಷ್ಟು ವೆಯ್ಟ್ ಫುಲ್ ಮಾಡುತ್ತೆ ಅಂತ ಹೇಳಿದ್ರೆ ಸರ್, ನನಗೇನು ಅನಿಸ್ತಾ ಇದೆ ಅಂದರೆ ವೆಹಿಕಲ್ ಕೂಡ ಲೈಟ್ ವೆಯ್ಟ್ ಇದೆ, ಬಟ್ ಫುಲ್ ಮಾಡೋ ಟೈಮಲ್ಲಿ ಇದು ಸೊ ಫುಲ್ ಮಾಡೋ ಟೈಮಲ್ಲಿ ಟ್ರ್ಯಾಕ್ಷನ್ನೇ ಇಂಪಾರ್ಟೆಂಟು. ಸೊ ಇದು ಪ್ಲಸ್ ಸೆಂಟರ್ ಆಫ್ ಗ್ರಾವಿಟಿ ಕೆಳಗಡೆಗಿದೆ. ಸೊ ವೆಯ್ಟೆಲ್ಲ ಅದೆರಡು ಕಾಂಬಿನೇಷನ್ ಪ್ಲಸ್ ಟ್ರೈಲರ್ ವೆಯ್ಟು ಅದೆಲ್ಲ ಇಟ್ಕೊಂಡು ಫುಲ್ ಮಾಡುತ್ತೆ, ಅದೇನು ತೊಂದರೆ ಇಲ್ಲ. ಇಂಜನ್ನು ತುಂಬ ಪವರ್ಫುಲ್, 85 HP ಇಂಜನ್ನು. ನಾನು ಟ್ರ್ಯಾಕ್ಟರ್ದು ಹೇಳಿದ್ನಲ್ಲ ನಿಮಗೆ 35 HP ಇರುತ್ತೆ. ಸೊ 85 HP ಇರೋದ್ರಿಂದ ಇದು ತುಂಬ ಫುಲ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. 60 ಡಿಗ್ರಿ ಬಂದು ವಿತೌಟ್ ಟ್ರೈಲರು. ಸೊ 40 ನಾವು ಪಬ್ಲಿಷ್ ಮಾಡಿರೋದು 45 ಡಿಗ್ರಿ ಆರಾಮಾಗಿ ಕ್ಲೈಮ್ ಮಾಡುತ್ತೆ ಅಂತ. ಅದೇ ನಾವು ಟೆಸ್ಟಿಂಗ್ ಟೈಮಲ್ಲಿ 65 ಮಾಡಿದ್ದೀವಿ. ಇಲ್ಲಿ ವೀಡಿಯೋಸು ಇದೆ, ನೀವು ನೋಡ್ಬೋದು ಬೇಕಾದರೆ. ತುಂಬ ಚೆನ್ನಾಗಿದೆ ಸರ್. ಸೊ ಆಮೇಲೆ ಸರ್ ಇದು ಫೌಂಡರ್ ನೀವೇನಾ? ನಾನು ಫೌಂಡರ್, ನನ್ನ ಜೊತೆ ಇನ್ನೂ 3 ಜನ ಇದ್ದಾರೆ. ನಿಮಗೆ ಇದು ಮಾಡಬೇಕಂತ ಯಾಕೆ ಅನ್ನಿಸ್ತು? ನಾವೇನಂದರೆ ನಾವು ಮೊದಲು ಬರೀ ಪಾರ್ಟ್ಸ್ ಮಾಡ್ತಾಯಿದ್ವಿ, ಅಶೋಕ್ ಲೈಲ್ಯಾಂಡು, ಟಾಟಾ ಹತ್ರ OEMಸ್ಗೆಲ್ಲ ಪಾರ್ಟ್ಸ್ ಸಪ್ಲೈ ಮಾಡ್ತಾಯಿದ್ವಿ. ಸೊ ನಮ್ಮದು ಒಂದು ಪ್ರಾಡಕ್ಟ್ ಇರಬೇಕು ಅಂತ ಒಂದು ಮನಸ್ಸಿಗೆ ಬಂದು ಇದನ್ನು ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಇದೆಲ್ಲ ಕಂಪ್ಲೀಟ್ ಡಿಸೈನ್ ಎಲ್ಲಿ ಹೆಂಗೆ? ಇಲ್ಲ, ಡಿಸೈನ್ ಎಲ್ಲ ನಮ್ಮ ಫುಲ್ 100% ಇನ್ನೋಸ್ ಟೀಮಲ್ಲೇ ಮಾಡಿರೋದು. ಸೊ ನಮ್ಮ ಫೌಂಡರ್ಸ್ ಯಾರು ಇದ್ದಾರೆ, ಅಲ್ಲಿ ಒಬ್ಬರು ಡಿಸೈನ್ ಎಕ್ಸ್ಪರ್ಟ್ ಇದ್ದಾರೆ, ಒಬ್ಬರು ಇಂಜಿನಿಯರಿಂಗಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಸೊ ಆ ಥರ ಎಲ್ಲ ಟೀಮ್ ಸೇರಿಕೊಂಡು ಮಾಡಿರೋದು. ಜಸ್ಟ್ ನಮ್ಮ ಎಂಟೈರ್ ಟೀಮ್ ಬಂದು ಅರೌಂಡ್ 80ರಿಂದ 100 ಜನವರೆಗೂ ಇದ್ದಾರೆ ಇವಾಗ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಸರ್. ಇದು ನೋಡ್ತಾ ಇರೋ ತುಂಬ ಡಿಫ್ರೆಂಟ್ ಇದೆ, ಅಲ್ಲಿ ವಿಡಿಯೋದಲ್ಲೂ ಕೂಡ ಬರ್ತಾ ಇದೆ. ಸೊ ಅದ್ಭುತವಾಗಿದೆ. ಈ ಥರದೊಂದು ಕಾನ್ಸೆಪ್ಟಲ್ಲ, ಇದನ್ನು ನಾವು ಥಿಂಕು ಕೂಡ ಮಾಡಿರಲಿಲ್ಲ. ಓಕೆ. ಇಲ್ಲ, ಇದು ಗ್ಲೋಬಲ್ ಆಗಿ ನೋನ್ ಪ್ರಾಡಕ್ಟೇ. ಫಾರ್ ಎಕ್ಸಾಂಪಲ್ US ಅಲ್ಲಿ 500,000 ಯೂನಿಟ್ಸ್ ಎವ್ರಿ ಇಯರ್ ಸೇಲ್ ಆಗುತ್ತೆ. ಸೊ ನಮ್ಮ ಇಂಡಿಯಾಲ್ಲಿ ಗೊತ್ತಿಲ್ಲ ಅಷ್ಟೇ. ಸೊ ಗ್ಲೋಬಲಿ 7 ಬಿಲಿಯನ್ ಮಾರ್ಕೆಟ್ ಇರೋದು. ನಮ್ಮ ಇಂಡಿಯಲ್ಲಿ ಇದು ಹೊಸದೇ. ಇವರು ಎವ್ರಿ ಇಯರ್ ಒಂದು 5,000 ಯೂನಿಟ್ಸ್ ಇಂಪೋರ್ಟ್ ಮಾಡ್ತಾಯಿದ್ದಾರೆ ಬೇರೆ ಕಂಟ್ರೀಸಿಂದ, ಚೈನಾಯಿಂದ, US ಇಂದ. ಹಾಂ. ಸೊ ಇದೇ ನಾವೇನು ಮಾಡಿದ್ದೀವೋ ಇದೇ ಕಂಪೇರಬಲ್ ನಮ್ಮ ಕಾಂಪಿಟೀಟರ್ದು 70 to 90 lakhs ಆಗುತ್ತೆ. ಸೊ ನಾವು ಆಲ್ಮೋಸ್ಟ್ 22 to 35 ಆ ರೇಂಜಲ್ಲಿ ನಾವು ಸೇಲ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ 2 ಟೈಮ್ಸ್ ಕಮ್ಮಿ ಇದೆ.
ಆಮೇಲೆ ಸರ್ ಇನ್ನೊಂದು ಕ್ವಶನ್ ಲಾಸ್ಟ್ ನೀವು ಪ್ರೈಸ್ ಬಗ್ಗೆ ಮಾತಾಡ್ತಿದ್ದು ಕೇಳ್ತಾ ಇದ್ದೀನಿ. ಹಾಂ, ಇದರಲ್ಲಿ ಬೇರೆ ಬೇರೆ ವೇರಿಯಂಟು ಬೇರೆ ಬೇರೆ ಪ್ರೈಸ್ 4 ವೇರಿಯಂಟ್ಸ್ ಇದೆ. ಸೊ 22 ಲ್ಯಾಕ್ಸಿಂದ 35 ಲ್ಯಾಕ್ಸ್ವರೆಗೂ ಹೋಗುತ್ತೆ. ಸೊ ಈಚ್ 22 ಸ್ಟಾರ್ಟ್ ಆಗೋದು 53 ಕಿಲೋವಾಟ್ ಇಂಜನಿಂದ. ಸೊ 53 ಕಿಲೋವಾಟಲ್ಲಿ 2 ವೇರಿಯಂಟ್ ಇದೆ, 63ಯಲ್ಲಿ 2 ವೇರಿಯಂಟ್ ಇದೆ. ಓಕೆ ಸರ್, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಲಾಸ್ಟ್ ಕ್ವಶನ್, ಈಗ ನಿಮ್ಮ ಇದನ್ನೆಲ್ಲ ಬುಕ್ಕಿಂಗ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು? ಬುಕ್ಕಿಂಗ್ ಮಾಡಬೇಕಂದ್ರೆ ನಮ್ಮ ಕಂಪ್ನಿ ವೆಬ್ಸೈಟಿಗೆ ಬಂದರೆ ಅಲ್ಲಿ ಬುಕ್ ಮಾಡೋ ಲಿಂಕ್ ಇದೆ, ಆನ್ಲೈನ್ ಬುಕ್ಕಿಂಗ್ ಇದೆ, ಅಲ್ಲಿ ಮಾಡ್ಬೋದು. ನಾನು ಅಲ್ಲಿ ಬುಕ್ಕಿಂಗ್ ಮಾಡಿದ ತಕ್ಷಣ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಇಲ್ಲಾಂದರೆ ನಮ್ಮ ಫೋನ್ ನಂಬರ್ಸ್ ಇದೆ, ಅದೆಲ್ಲ ಇದೆ, ಅಲ್ಲಿಂದ ನಾವು ಮಾಡ್ಬೋದು. ಡೆಲಿವರಿ ಎಲ್ಲ ಯಾವ ಥರ ಕೊಡ್ತೀವಿ ಸರ್? ಡೆಲಿವರಿಯಲ್ಲೆಲ್ಲ ಇವಾಗ ನಾವು ಸದ್ಯಕ್ಕೆ ಡೈರೆಕ್ಟಾಗಿ ಬೇಕಾದ್ರೆ ಕಸ್ಟಮರ್ಗೂ ಡೆಲಿವರ್ ಮಾಡ್ತೀವಿ, ಅದೇನು ತೊಂದರೆ ಇಲ್ಲ. ಅವ್ರದ್ದು ಅವ್ರ ಅಡ್ರೆಸ್ಗೆ ಡೆಲಿವರ್ ಮಾಡ್ತೀವಿ. ಯಾಕಂದರೆ ಇದು ರೋಡಲ್ಲಿ ಇಲ್ಲ, ನಾವು ಅಡ್ರೆಸ್ಗೆ ಅವರೆಲ್ಲ ಹೇಳ್ತಾರೆ ಅಲ್ಲಿಗೆ ಡೆಲಿವರ್ ಮಾಡ್ತೀವಿ. ಬೇರೆ ವೆಹಿಕಲಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ. ಹೌದು ಹೌದು. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ಒಳ್ಳೆಯ ಒಂದು ಡಿಫ್ರೆಂಟ್ ಆಗಿರೋ ಒಂದು ವೆಹಿಕಲ್ನ ಮಾಡಿದ್ದೀರಾ ಫಾರ್ಮರ್ಸ್ಗೋಸ್ಕರ. ಅದ್ಭುತವಾದ ಕಾನ್ಸೆಪ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಫರ್ಟ್ ಆ್ಯಂಡ್ ಓಕೆ, ಥ್ಯಾಂಕ್ ಯು. ಸೊ ನಿಮಗೆ ಒಳ್ಳೆ ಸೇಲ್ ಆಗಲಿ ಅಂತ ನಮ್ಮ ಟೀಮಿಂದ ನಾವು ಇದು ಮಾಡ್ತೀವಿ ಸರ್. ಓಕೆ, ತುಂಬ ಧನ್ಯವಾದ. ರೈಟ್. ನಮ್ಮ ಕಂಪ್ನಿ ನೇಮ್ ಬಂದು ಏಥಾನ್ ಆಲ್ ಟೆರೈನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಮತ್ತು ಈ ಮಾಡೆಲ್ ನಾವು ಇಲ್ಲಿ ಯಾವುದು ಎಕ್ಸಿಬಿಟ್ ಮಾಡಿದ್ದೀವೋ ಆ ಮಾಡೆಲ್ ನೇಮ್ ಬಂದ್ಬಿಟ್ಟು ಅಶ್ವ 4x4. 4x4 ಹಾಂ.